ಇಲ್ಲಿ ಬಂದಿರತಕ್ಕ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣ ಬಂದಿದ್ದಾರೆ, ನಮ್ಮ KVN ಸಾರು, ನಮ್ಮ ಉಪೇಂದ್ರ ಸಾರು, ನಮ್ಮ ಇವರು ಸಂಜಯ್ ಗೌಡ್ರು, ನಮ್ಮ ರಾಘವಿ ಶೆಟ್ಟಿ ಸಾರು, ನಮ್ಮ ಇಂದ್ರಜಿತ್ ಸಾರು, ಮತ್ತೆ ನಮ್ಮ ರಾಮಚಂದ್ರ ಗೌಡ್ರು, ನಮ್ಮ ಮಂಜಣ್ಣ, ನಮ್ಮ ಕಿರಣ್ ಸರ್, ಮಂಜಣ್ಣ ಹೇಳಿದ್ದೀನಿ ಮಂಜಣ್ಣ ಎಲ್ಲ ಇಲ್ಲೆಲ್ಲ ಯಾರು ಹೆಸರು ಹೇಳಿಲ್ಲ ಅಂದ್ರೆ ತಪ್ಪು ತಿಳ್ಕೊಬಿಡಿ. ಯಾಕೆಂದ್ರೆ ಇಲ್ಲಿ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಇವಾಗ ನಾನು ಫಿಕ್ಸ್ ಹಾಕೊಂಡಿದ್ದೀನಿ, ಸರಿಯಾಗಿ ಕಾಣ್ತಾ ಇಲ್ಲ, ಇಲ್ಲ ನಾನು ನೀಟಾಗಿ ಹೇಳ್ತಾ ಇದ್ದೆ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ದಯವಿಟ್ಟು ಇಲ್ಲಿ ಬಂದಿರೋದು ಬಂದು ಇಷ್ಟು ಪ್ರೀತಿಯಿಂದ ಬಂದು ಇಷ್ಟೊತ್ತು ಕೂತ್ಕೊಂಡು ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಣ್ಣ. ರಾಮಲಿಂಗಾರೆಡ್ಡಿ ತುಂಬ ಥ್ಯಾಂಕ್ಸ್ ಅಣ್ಣ. ನೀವು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಅಣ್ಣ. ನಿಮಗೆ ಥ್ಯಾಂಕ್ ಯು ಸರ್. ನಮ್ಮ ಸ್ನೇಹಿತರು ತೆಗೆದಿರ್ತಕ್ಕಂಥ ರಮೇಶ್ ರೆಡ್ಡಿ ಅವರು 45 ಸಿನಿಮಾ ಹೆಸರಾಂತ ನಟರಿದ್ದಾರೆ. ಅದರಲ್ಲಿ ಉಪೇಂದ್ರ ಅವರು ಸುಮಾರು 30 ವರ್ಷ ಮೇಲಾಯಿತು ಚಲನಚಿತ್ರ ರಂಗಕ್ಕೆ ಬಂದು. ಅದೇ ರೀತಿ ಶೆಟ್ರು ಇದ್ದಾರೆ, ನಮ್ಮ ಇಂದ್ರಜಿತ್ ಅವರಿದ್ದಾರೆ, ಶಿವರಾಜ್ ಕುಮಾರ್ ಅವರು ಇಲ್ಲ, ಫಾರಿನ್ ಹೋಗಿದ್ದಾರೆ, ಬರ್ತಾರೆ, ಆರೋಗ್ಯವಾಗಿ ಬರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಡೈರೆಕ್ಟ್ರು ಅರ್ಜುನ್ ಅವರು, ಮತ್ತು ಯಾರೇ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಚಲನಚಿತ್ರ ತೆಗೆದಂಥ ಸಂದರ್ಭದಲ್ಲಿ ಒಳ್ಳೆ ಚಲನಚಿತ್ರ ತೆಗಿಬೇಕು ಅಂತ ಆಸೆನೇ ಇರುತ್ತೆ, ಜೊತೆಲಿ ಲಾಭನೂ ಮಾಡಬೇಕು ಅಲ್ವಾ. ಆ ದಿಕ್ಕಲ್ಲಿ ನಮ್ಮ ಡೈರೆಕ್ಟ್ರು ಮತ್ತು ಆ್ಯಕ್ಟ್ರಸ್ಸು ಆ್ಯಕ್ಟ್ರುಗಳು ಎಲ್ಲರೂ ಕೂಡ ಅವರವರ ಶಕ್ತಿ ಮೀರಿ ತಾವು ನಟನೆ ಮಾಡಿರ್ತೀರ. ಮತ್ತು ಈ ಚಲನಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ನಿಮ್ಗೆ ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿರ್ತಾರೆ. ಅದರಿಂದ ಈ ಚಲನಚಿತ್ರ ಯಶಸ್ವಿಯಾಗಲಿ, ನಮ್ಮ ಡೈರೆಕ್ಟ್ರಿಗೂ ಒಳ್ಳೆಯ ಹೆಸರು ತರಲಿ, ಪ್ರೊಡ್ಯೂಸರ್ಗೂ ಒಳ್ಳೆಯ ಹೆಸರು ತರಲಿ, ಮತ್ತು ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಆ್ಯಕ್ಟ್ರುಗಳಿಗೂ ಕೂಡ ಒಳ್ಳೆಯ ಹೆಸರು ತರಲಿ, ಮತ್ತು ಎಲ್ಲದಕ್ಕಿಂತ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರಲ್ಲ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಕೋರಿ ನಾನು ಎರಡು ಮಾತನಾಡಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟಪಟ್ಟು ನಿರ್ಮಾಪಕರು, ನಿರ್ದೇಶಕರು, ಹೀರೋಯಿನ್ ಸಾಕಷ್ಟು ಸೆಟ್ಟಲ್ಲಿ ಜೀವನ ಮಾಡ್ತಕ್ಕಂಥವ್ರು ಕನ್ನಡ ಚಿತ್ರವನ್ನು ದೊಡ್ಡ ಮಟ್ಟ ತಗೊಂಡೋಗ್ಬೇಕಂತ ಕಷ್ಟಪಡ್ತಕ್ಕಂಥ ತುಂಬ ಯುವಕರು, ಹೆಣ್ಮಕ್ಳು ಎಲ್ಲ ಇದ್ದಾರೆ. ಆದರೆ ನಾನು ಒಬ್ಬ ವ್ಯಾಪಾರ ಮಾಡಿ ರಮೇಶ್ ರೆಡ್ಡಿ ಥರ ಹಳ್ಳಿಯಿಂದ ಬಂದು ಕಾಂಟ್ರಾಕ್ಟ್ ಮಾಡಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿ ದೊಡ್ಡ ಪಿಕ್ಚರ್ ಕೊಡಬೇಕು ಅಂತ ರಮೇಶ್ ರೆಡ್ಡಿ ಏನು ಇವತ್ತು ಮಾಡಿದ್ದಾರೆ. ಅವ್ರು ಈಗಾಗಲೇ 7 ಪಿಕ್ಚರ್ ಮಾಡಿದ್ದಾರೆ. 45 ಅಂದರೆ 45 ಅಂದರೆ ಏನೋ ನಂಬರು ಅರ್ಜುನ್ ಜನ್ಯ ಅವ್ರು ಇಟ್ಕೊಂಡೆ ಕತೆ ಬರ್ದಂಗಿದೆ. 45 ಅಂದರೆ ಟೋಟಲ್ ಮಾಡಿದ್ರೆ 9 ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಒಳ್ಳೇದಾಗುತ್ತೆ. ಅದೇ ಥರ ಈ 9 ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿ ಮತ್ತೊಂದು ಚಿತ್ರ ಆಗಲಿ ಅಂತ ಶುಭ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ವೆಂಕಟ್ ನಾರಾಯಣ್ ಸರ್, ಫ್ಯೂ ವರ್ಡ್ಸ್, ನಿಮ್ಮ ಬೆಸ್ಟ್ ವಿಶಸ್ ಪ್ಲೀಸ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಮೇಶ್ ರೆಡ್ಡಿ ಅವರು ಭಾಳ ಆತ್ಮೀಯರು. I've known him as more like a businessman than a movie maker. Very passionate producer. ಹಾಗೆ ನಮ್ಮ ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಡೆಬ್ಯೂ ಡೈರೆಕ್ಟರ್. ಐ ಹ್ಯಾವ್ ಸೀನ್ ದ ವಿಜುವಲ್ಸ್, ಎಕ್ಸ್ಟ್ರಾರ್ಡಿನರಿ, ಗ್ರೇಟ್ ವರ್ಕ್. ಆ್ಯಂಡ್ ನಮ್ಮ ಉಪೇಂದ್ರ ಸರ್ಗೆ, ರಾಘವಿ ಶೆಟ್ಟಿ ಅವ್ರಿಗೆ ಮತ್ತು ಶಿವಣ್ಣ ಸರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಹಂಗೆ ಎಲ್ಲ ಟೆಕ್ನಿಷಿಯನ್ಸ್ಗೆ, ಡೆಬ್ಯೂ ಡೈರೆಕ್ಟರ್ಗೆ, ನಮ್ಮ ರಮೇಶ್ ರೆಡ್ಡಿ ಅವ್ರಿಗೆ, ಎಲ್ಲರಿಗೂ, ಎಲ್ಲ ಚಿತ್ರತಂಡಕ್ಕೆ, ಎಲ್ಲ ಟೆಕ್ನಿಷಿಯನ್ಸ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಖಂಡಿತ ಈ ಸಿನಿಮಾ
ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ದಾರೆ ಅವರು. ಚೆನ್ನಾಗಿ ಬರುತ್ತೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಆಲ್ ದಿ ವೆರಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ವೆಂಕಟನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಂಜಯ್ ಸರ್, ನಿಮ್ಮ ಮಾತು. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಕೂಡ. ಆ್ಯಂಡ್ ರಮೇಶ್ ರೆಡ್ಡಿ ಅವರ ಸಿನಿಮಾ ಅಂದ್ರೆ ಒಂಥರ ಹೃದಯವಂತ, ಯಾರಿಗೂ ಒಂದು ಭೇದ ಭಾವ ಅಲ್ಲದೆ ನಾನು ಅಂತ ಹೋಗ್ಬಾರ್ದು, ನಾವು ಅಂತ ಹೋಗ್ಬೇಕು ಅನ್ನೋವಂಥ ಇರುವಂಥ ಗುಣವಂತರು. ಸೊ ಅರ್ಜುನ್ ಜನ್ಯ ಅವ್ರ ಡೈರೆಕ್ಷನ್ ಹೇಳೋದು ಬೇಡ, ಬರೀ ಮ್ಯೂಸಿಕಲ್ಲಿ ಆಲ್ರೆಡಿ ಈ ಕಿಲ್ಡ್ ಎವ್ರಿ ಒನ್. ಇವಾಗ ಡೈರೆಕ್ಷನಲ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಅವ್ರು ತೋರಿಸ್ತಾರೆ ಅಂತ ಕೂಡ ಹೇಳ್ತೀನಿ. ಉಪ್ಪಿ ಸರ್ ಆ ಲುಕ್ ನೋಡ್ತಾ ಇದ್ರೆ ವಾವ್ ಲುಕ್. ಯು ಆ್ಯಂಡ್ ಐ ಆದ್ಮೇಲೆ ಇದು ಬ್ಯೂಟಿಫುಲ್ 45 ಇನ್ನ ಅವ್ರಿಗೆ 45 ಏಜ್ಗಿಂತನೂ ಕಮ್ಮಿ, ಇನ್ನು 15 ಇಯರ್ಸ್ ಏಜ್ಗೆ ಹೋಗ್ಬಿಟ್ಟಿದ್ದಾರೆ ಅವರು, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ಆ್ಯಂಡ್ ರಾಜೀವ್ ಶೆಟ್ಟಿ ಸರ್ ಸೂಪರ್. ಆ್ಯಂಡ್ ಇವಾಗ ಮೋಷನ್ ಪೋಸ್ಟಲ್ಲಿ ನೋಡ್ತಾ ಇದ್ದಾರೆ ಶಿವಣ್ಣ ಅವ್ರದ್ದು ಆ ಸ್ಕೂಟರ್ ಬರೋ ಆ ಕಂಟೆಂಟ್, ಆ ಟೆಕ್ನಿಷಿಯನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದ್ರೆ ಶಿವಣ್ಣಗೆ ಏಜ್ ಆಗಲ್ಲ ಅನ್ನೋದಕ್ಕೆ ಅದೊಂದೇ ಒಂದು ಬ್ಯೂಟಿಫುಲ್ ವಿಡಿಯೋ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ 45 ಸಿನಿಮಾ ತಂಡದ ಟೆಕ್ನಿಷಿಯನ್ಸ್ಗೆ ಹಾಗೂ ಆಲ್ ಕಲಾವಿದರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೊದಲನೇದಾಗಿ ನನಗೆ ಫಸ್ಟ್ ಅನ್ಸಿದ್ದೇನೆಂದರೆ, ಈ ಪ್ರೋಗ್ರಾಮ್ ಬರ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಇರುತ್ತೆ ಅಂತ. ಆ ಡ್ಯಾನ್ಸು ಯಾರು ಬರುವೆ ಅದು, ಆ ಡ್ಯಾನ್ಸು ನಿಜವಾಗ್ಲೂ ಅದೇನೋ ಒಂದು ಬೇರೆ ಲೋಕ ಕ್ರಿಯೇಟ್ ಆಗೋಯ್ತು. ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ನೀವು ಎಂಟ್ರಿ ಕೊಟ್ರಲ್ಲ, ಅದು ನಿಜವಾದ ಹೀರೋ ಎಂಟ್ರಿ ಅದು. ಆ ಥರ ಎಂಟ್ರಿ ಕೊಟ್ಟರೆ ಎಕ್ಸ್ಟ್ರಾಡಿನರಿ ಅದು. ಸರ್ ಆಕ್ಸಿಜನ್ ಡ್ಯಾನ್ಸ್ ಟೀಮ್ ಅಂತ. ಆಕ್ಸಿಜನ್ ವೆರಿ ಗುಡ್, ವೆರಿ ಗುಡ್. ಎರಡನೇದಾಗಿ ಶಿವಣ್ಣ ಅಲ್ಲಿದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾಟ್ರಿ ಅರೇಂಜ್ ಮಾಡ್ಕೊಂಡ್ಬಿಟ್ರಿ. ಈ ಥರ ಒಂದು ವಿಷಯದಲ್ಲಿ ಶಿವಣ್ಣನ ಕರೆಸ್ಬಿಟ್ರಿ ಅವ್ರು ಆಲ್ರೆಡಿ. ಅದ್ಭುತ. ನೀವು ಶಿವಣ್ಣ ನೋಡಿರ್ತಾರಲ್ಲಿ ತುಂಬ ಅದ್ಭುತವಾಗಿತ್ತು. ಆಮೇಲೆ ಇನ್ನೊಂದು ನನಗೆ ಅನ್ಸಿದ್ದು ಏನಂದರೆ, ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಎಲ್ಲರೂ ಬಂದು ಮಾತಾಡ್ತಿರೋದು ನೋಡ್ರೆ ನನಗಿದು ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನಿಸ್ಲಿಲ್ಲ, ಸಕ್ಸಸ್ ಮೀಟ್ ಅನ್ನಿಸ್ತು. ನಿಜವಾಗ್ಲು ನೀವು ಪಿಕ್ಚರ್ ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಹೇಳೋದಲ್ಲ, ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ. ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಖುಷಿ ಇದೆಯಲ್ಲ. ನೋಡಿ 45 ಸೆಕೆಂಡ್ ಮಾತಾಡಿ ಅಂತ ಅವ್ರು 45 ನಿಮಿಷ ಮಾತಾಡ್ಬಿಟ್ರು. ಅದು ಬರ್ಬೇಕು ಆ್ಯಕ್ಚುಲಿ. ಅದ್ರ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಹೇಳಿ? ನಿಮ್ಮಿಬ್ಬರಿಗೆ. ನಿಜವಾಗ್ಲೂ ಒಬ್ಬ ಡೈರೆಕ್ಟ್ರು, ಒಬ್ಬ ಪ್ರೊಡ್ಯೂಸರು, ಈ ಕಾಂಬಿನೇಷನ್ನು ಅದ್ಭುತ ಅಂತ ಹೇಳ್ಬೇಕು ಸರ್. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ದಾರೆ, ನಿಜವಾಗ್ಲೂ ಅದಕ್ಕೆ ನೀವು ವರ್ತು. ಆಮೇಲೆ ಅದೇ ಥರ ನೀವು ಟೆಕ್ನಿಷಿಯನ್ ಆಗಿ ನೀವು ತಮಾಷೆ ಎಲ್ಲ ನಮ್ಮ ಕಿರುಕುಳೆಲ್ಲ ತಡ್ಕೊಂಡು ಸಣ್ಣ ಪುಟ್ಟ ಎಲ್ಲ ತೊಂದರೆಕೊಂಡಿರ್ತೀವಿ ಪಾಪ. ಆದರೂ ನೀವು ಓಲೈಸ್ಕೊಂಡು ನಿಮ್ಗೇನು ಬೇಕೋ ಅದನ್ನೇ ಮಾಡಿದ್ದೀರಾ. ತುಂಬ ವಿಚಿತ್ರವಾಗಿರೋ ಕಾಂಬಿನೇಷನ್ ಇದ್ರೆ ರಾಜ್ ಬಿ ಶೆಟ್ಟರ್ದು, ನಂದು, ಶಿವಣ್ಣದು, ಒಬ್ಬೊಬ್ರದ್ದು ವಿಚಿತ್ರ ಲುಕ್ಕು, ವಿಚಿತ್ರವಾಗಿರೋ ಕತೆ, ಅದ್ಭುತ ಇರುವಂಥ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್ ಗುರುವೆ. ತುಂಬ ಒಳ್ಳೇದಾಗಲಿ. ಜೋಳ ಸೂಪರ್. ನನಗೆ ಅದೇ ಅನ್ಸಿದ್ದು ಜೋಳ ಕಾಣಿಸ್ತಾ ಇದೆ, ಇಲ್ಲಿ ಸಕ್ಸಸ್ ಕಾಣಿಸ್ತಾ ಇದೆ. ನಾವು ನಾಳೆ ಮಾಡೋದು ಬೇಕಾಗಿಲ್ಲ, ಸಕ್ಸಸ್ ಇವತ್ತು ಆಗೋಗಿದೆ. ಅದು ಎಲ್ಲರ ಮುಖದಲ್ಲಿ ಕಾಣಿಸ್ತಿದೆ, ಎಲ್ಲರ ಮಾತಲ್ಲಿ ಕಾಣಿಸ್ತಾ ಇದೆ. ಅದ್ಭುತ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಗುರುವೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ. ಶಿವಣ್ಣ, ವಿ ಆರ್ ಆಲ್ ವೈಟಿಂಗ್, ಪ್ಲೀಸ್ ಕಮ್ ಸೂನ್. ಥ್ಯಾಂಕ್ ಯು. ಭಾಗವಾಗಿ ನಂಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಹೊರಗಡೆ ಹೋದಾಗೆಲ್ಲ ನಮ್ಗೆ ತೋರಿಸೋದಕ್ಕೆ ಸಿನಿಮಾಗಳು ಕಮ್ಮಿ ಇದೆ ಅನ್ನೋದು ನನಗಿರುವಂಥದ್ದು. ಒಬ್ಬ ಕನ್ನಡಿಗನಾಗಿ, ಇಲ್ಲಿನ ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನ, ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರವಿ ವರ್ಮಾ ಅವರು, ಡ್ಯಾನಿ ಮಾಸ್ಟರ್, ಇವರ ಕೆಲಸಗಳನ್ನು ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯಿತು ಅಂದರೆ, ನನ್ನ ಭಾಗ್ಯ ಇದು, ನನ್ನ ಫಿಲ್ಮ್ ಸ್ಕೂಲ್ ಇದು. ಅಷ್ಟು ಒಳ್ಳೆ ಕೆಲಸಗಾರರು. ಅವರ ಕೆಲಸ ನೋಡ್ತಾ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋಂಥ ಕನಸನ್ನು ಕಟ್ಕೊಂಡಿದ್ರು. ಜೊತೆಗೆ ಸತ್ಯ ಸರ್ ಇದ್ರು, ಅವರ ಸಿನಿಮಾಟೋಗ್ರಫಿ, ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕನಿಗೆ ಯಾವ ರೀತಿ ಹೆಗಲಾಗಿ ನಿಲ್ಲಬೇಕು ಅದೆಲ್ಲದೂ ಅವ್ರು ನಿಂತಿದ್ರು. ಜೊತೆಗೆ ಧನು ಮಾಸ್ಟರ್, ಎಲ್ಲಿದ್ದಾರೆ ಧನು ಅವರು, ಅವರ ಕೊರಿಯೋಗ್ರಫಿ ತುಂಬ ಒಳ್ಳೆ ಕೆಲಸ ಸರ್. ಥ್ಯಾಂಕ್ ಯು. ಆ್ಯಂಡ್ ಅದಾದಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಅವರಿಗೆ ತುಂಬ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ದಿವಸ ಈಗಲೂ ಫೋನ್ ಮಾಡಿ ಕೇಳ್ತೀನಿ, ಏನಾಗ್ತಾ ಇದೆ ಸರ್ ವಿಷುವಲ್ ಬಂತ, ನನಗೊಂದು ಸ್ಕ್ರೀನ್ ಶಾಟ್ ಕಳಿಸ್ಬೋದಾ ಅಂತ ಕೇಳ್ತಾನೆ ಇರ್ತೀನಿ. ಸರ್ ಆಗಿರ್ಬೋದು, ಅದು ಪ್ರೊಡ್ಯೂಸರ್ ಅವ್ರಿಗಿರ್ಬೋದು. ಯಾಕೆಂದ್ರೆ ಇದ್ರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನುವಂಥ ಯಾವುದೇ ಆಸೆಯಿಂದ ಅಲ್ಲ. ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ, ಬೇರೆಯವ್ರು ನೋಡಬೇಕು, ನಮ್ಮವ್ರು ನೋಡಬೇಕು ಅನ್ನೋದು ನನಗಿರುವಂಥ ತುಂಬ ದೊಡ್ಡ ಸ್ವಾರ್ಥ. ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾನೆ. ಜೊತೆಗೆ ಅರ್ಜುನ್ ಜನ್ಯಾಸ್ ಅವರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ಅವ್ರು ಕಾಲಿಗೆಲ್ಲ ಬಿದ್ದಿದ್ದೆ.
ಯಾಕೆ ಅಂತ ಹೇಳಿದ್ರೆ ನನಗೆ ನಾನು ಡೈರೆಕ್ಷನ್ ಮಾಡ್ಬೇಕು ಸರ್, ಕಾಂಬಿನೇಷನ್ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ದು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅರ್ಜುನ್ ಜನ್ಯ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡೋಕ್ಕೆ ಅವರು ಯಾವ ಶ್ರಮ ಕೂಡ ಪಡೋದಕ್ಕೆ ತಯಾರಿದ್ದಾರೆ. ಅವರು ನಾನು ನೋಡಿದ್ದೀನಿ 3-4 ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವುದೋ ಕೆಲಸವನ್ನ ಕಂಪ್ಲೀಟ್ ಮಾಡಿ ಜೊತೆಗೆ ಇದ್ರ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆಗೆ ಶೂಟ್ ಮಾಡ್ತಾ ಇರ್ತಾರೆ. ನಾನು ಇಲ್ಲಿ ತನಕ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ದುಡಿಯೋದನ್ನ ನಾನು ಯಾವತ್ತೂ ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ನಮ್ಮ ನಿರ್ಮಾಪಕರು ಅಣ್ಣನಿಗೆ ಯಾವತ್ತೂ ನಾನು ಫೋನ್ ಮಾಡ್ತಾನೆ ಇರ್ತೀನಿ, ಅದೇ ಅಣ್ಣ ಏನಾಗ್ತಾ ಇದೆ ಅಣ್ಣ, ಬಿಸ್ನೆಸ್ ಸ್ಟಾಕ್ ಏನಾಯ್ತು, ನನಗೆ ಪರಿಚಯ ಇದ್ರೆ ಯಾರಾದ್ರೂ ಮಾತಾಡ್ಬೋದಾ ಅಂತ. ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ. ಈ ಸಿನಿಮಾಗೆ ಏನ್ ಬೇಕು ನಾನು ಎಲ್ಲ ಕೊಡೋದಕ್ಕೆ ಸಾಧ್ಯ ಅಂತ. ಜೊತೆಗೆ ನನ್ನನ್ನು ಸಹಿಸ್ಕೊಂಡಂತ ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನೊಬ್ಬ ಸಣ್ಣ ನಟ, ಮಾಡಿರೋದೇ 10-12 ಸಿನಿಮಾಗಳು, ಅದು ಕೂಡ ಸಣ್ಣ ಸಣ್ಣ ರೋಲ್ಗಳು. ನನ್ನಂತವ್ರನ್ನ ಅಷ್ಟು ಸ್ಪೇಸ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಅವ್ರ ಜೊತೆ ಯಾವಾಗಲೂ ಶೂಟ್ ಹಿಂದೆ ಇರಬೇಕಾದ್ರೆ ಶೂಟ್ ಆಗಿ ಒಂದು ಶಾರ್ಟ್ ಆದ್ಮೇಲೆ ನಾನು ಇಂಟರ್ವ್ಯೂ ನೋಡಿತಾ ಇತ್ತು, ಅದೇನ್ ಮಾಡಿದ್ರಿ ಸರ್, ಇದಕ್ ಮಾಡಿದ್ರಿ, ಈ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಾ ಇತ್ತು, ಉಪೇಂದ್ರ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಿತ್ತು ಅಂತ. ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ 45 ಸಿನಿಮಾದಲ್ಲಿ ಕಾಯ್ತಾ ಇರ್ತೇನೆ. ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾನು ಅವರಿಬ್ಬರನ್ನ ಈ ತರ ನೋಡಿದ್ರೆ ಅಂತ ನನಗನ್ಸಿಲ್ಲ. ಆ ಅನುಭವ ಕಟ್ಕೊಡ್ತಾ ಇರುವಂತ ಇಡೀ ತಂಡಕ್ಕೆ ಕನ್ನಡಿಗನಾಗಿ, ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜ್ ಅವರೇ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಂತ ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನಮಸ್ಕಾರಗಳು. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ, ಅವರನ್ನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಣ್ಣ ಗುಣಮುಖರಾಗಿದ್ದಾರೆ, ಬಹಳ ಸಂತೋಷದ ವಿಷಯ ಅದು. ಅವ್ರು ಅಲ್ಲಿಂದನೇ ನನಗೆ ಎವ್ರಿಡೇ ಅಪ್ಡೇಟ್ ತೊಗೊತಾ ಇದ್ದಾರೆ. ಅವ್ರ ವಿಷಸ್ ತಿಳಿಸಿದ್ರು. ಆ್ಯಂಡ್ 45 ಸಿನಿಮಾ ಒಳ್ಳೇದಾಗಲಿ, ನಿಮ್ಗೇನು ನನಗೆ ಬೈಟ್ಸ್ ಕೇಳೋಕ್ಕಲ್ಲ ಈ ಟೈಮಲ್ಲಿ ಹೆಂಗಪ್ಪ ಕೇಳೋದು ಅಂತ ಅವರೇ ಫೋನ್ ಮಾಡಿ ಅರ್ಜುನ್ ನಾನೊಂದು ಬೈಟ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಟ್ ಕಳಿಸೋದು. ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಇಂಡಿಯಾಗೆ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್, ಉಪೇಂದ್ರ ಸರ್. ಐ ಡೋಂಟ್ ನಿಮ್ಗೆ ಯಾವ ರೀತಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ಸರ್. ನೀವು ಅದು ನಮ್ಮ ವೇದಿಕೆಗೆ ಬರೋದೇ ನಮ್ಮ ಪುಣ್ಯ ಸರ್. ನೀವು ಬಂದು ನಿಂತಿದ್ದಾಗ ನನಗೇನು ಒಂದು ಫ್ಯಾನು ಅಥವಾ ಒಂದು ಮಗು ತಂದೆ ನೋಡೋ ಥರ ಒಂದು ಸಣ್ಣ ಇದು ಇಷ್ಟು ದೊಡ್ಡವ್ರು ನಮ್ಮ ಜೊತೆ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ. ಆ್ಯಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್. ನೀವು ಯಾರಿಗೂ ಕಾಣ್ದಿರೋದು ನೀವು ಹೇಳ್ತಿದ್ದೀರಾ, ಇವತ್ತು ಇವ್ರ ಫೇಸಲ್ಲಿ ಸಕ್ಸಸ್ ಮೀಟ್ ಥರ ಕಳೆ ಕಾಣ್ತಾ ಇದೆ ಅಂತ. ಅಷ್ಟೇ ಸಾಕು ಸರ್. ನಿಮ್ಮ ಬಾಯಿಂದ ಮಾತು ಬಂತಲ್ಲ, ನಿಜವಲ್ಲೂ ಅದು ಆಗುತ್ತೆ ಅಂತ ನಂಬ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸರ್. ಆ್ಯಂಡ್ ಒನ್ ಆಫ್ ದ ಏನು ಹೇಳ್ತಾರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಉಪ್ಪಿ ಸರ್ದು ನಮ್ಮ ಸಿನಿಮಾದಲ್ಲಿ. ಅದನ್ನು ಯಾರ್ಯಾರು ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ. ಬಿಕಾಸ್ ಆ ಅಟೈರು ಆ ಥರ ಒಂದು ಪರ್ಫಾರ್ಮೆನ್ಸಸ್, ಒಂದೊಂದು ಚಾಲೆಂಜಿಂಗ್ ಒನ್ ಶಾಟ್ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ತುಂಬ ಟಫ್ ಇತ್ತು. ಎಷ್ಟೊಂದು ಅಲ್ಲಿದ್ದ ಎನ್ವೈರನ್ಮೆಂಟಲ್ಲಿ ಆ ಥರ ಒನ್ ಶಾಟಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾನು ಟಾಪ್ ಕೊಟ್ಟೆ ಸರ್, ಇದು ಒನ್ ಶಾಟ್ ಸರ್ ಹೀಗೆ ಬೇಕು ಸರ್ ಅಂದಾಗಲ್ಲ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿದ್ರು. ಅಷ್ಟು ದೊಡ್ಡ ನಿರ್ದೇಶಕರು ನನ್ನಂಥ ಒಬ್ಬ ಕಿರಿಯ ಕಲಾವಿದನ ಜೊತೆ ನಿಂತಿದ್ದಾರೆ ಅಂದರೆ ಅದಕ್ಕೆ ಅವರು ಡೈರೆಕ್ಟರ್ ಅಂತ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಆ್ಯಂಡ್ ರಾಜ್ ಬಿ ಶೆಟ್ಟಿ ಸರ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ನನಗೆ ನಿಮಗೆ ಗೊತ್ತು, ಅದು ಮೊದಲನೇ ದಿನದಿಂದನೇ ಹೇಳ್ತಿರ್ತೀನಿ. ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ನಿಜವಾಗ್ಲೂ ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಮಿ ಸರ್. ನಂಗೆ ಗೊತ್ತಿಲ್ಲ ಅಷ್ಟು ಈಸಿಯಾಗಿ ಯಾವ ಸ್ಕ್ರಿಪ್ಟ್ಗಳು ಒಪ್ಕೊಳ್ಳಲ್ಲ ಅಂತ. ಬಟ್ ಬಂದಮೇಲೆ ಯು ಆರ್ ಸೋ ಇನ್ವಾಲ್ವ್. ಎಷ್ಟೊಂದು ವಿಚಾರ ನಿಮ್ಮನ್ನು ನೋಡಿ ಕಲಿತಾ ಇದ್ದೀನಿ, ಕಲಿಸಿದ್ದೀರಾ ಎಲ್ಲ ವಿಷಯಗಳು. ಆ್ಯಸ್ ಅ ಹ್ಯೂಮನ್ ಆಲ್ಸೋ, ಆ್ಯಸ್ ಅ ಟೆಕ್ನಿಷಿಯನ್ ಆಲ್ಸೋ, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಇನ್ ಮೈ ಫಿಲ್ಮ್. ಎವ್ರಿ ಸೀನ್ ನೀವು ಬಂದಿರೋ ಇಟ್ ಈಸ್ ಆರ್ಟಿಸ್ಟಿಕ್. ಯಾರ್ಯಾರು ನೋಡಿದ್ದಾರೆ ಇವತ್ತು ಸಿನಿಮಾ ಎಲ್ಲರೂ ವಿ ಆರ್ ಟಾಕಿಂಗ್ ಅಬೌಟ್ ಯರ್ ಪರ್ಫಾರ್ಮೆನ್ಸ್. ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸಿನಿಮಾದ ಒಂದು ನಿಜವಾದ OG, ದ ಒರಿಜಿನಲ್ ಗ್ಯಾಂಗ್ಸ್ಟರ್ ರಮೇಶ್ ರೆಡ್ಡಿ ಅಣ್ಣ, ಅವರೇ ನಮ್ಮ ಸಿನಿಮಾನ ಹೀರೋ. ಯಾಕಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನನಗೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಈ ಋಣನ ಹೆಂಗೆ ತೀರಿಸಲಿ ಅಂತಲೂ ಗೊತ್ತಿಲ್ಲ. ನನ್ನನ್ನು ನಂಬಿ ಇಷ್ಟು ಕೋಟಿ ರೂಪಾಯಿಗಳು ಇವತ್ತಿಗೂ ಈ ಶೋ ಇವತ್ತೇನು ನಾವು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ಈ ಪ್ರೆಸ್ ಮೀಟಿನ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಅವ್ರ ಪ್ಯಾಷನ್. ಸೊ ಅದಕ್ಕೆ ನಾನು ಡಿಸೈನ್ ಮಾಡಿ ಇದೆಲ್ಲ ಮಾಡಿದೆ. ಬಟ್ ಇದೆಲ್ಲವೂ ಸೇರಿ ಅವ್ರಿಗೆ ಬಿಸ್ನೆಸ್ ಮಾಡಿಕೊಡ್ತೀವಿ, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಅವ್ರಿಗೂ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಆ್ಯಂಡ್ ಸೂರಜ್, ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು ಸೂರಜ್. ಥ್ಯಾಂಕ್ಸ್ ರಿಲೀಸ್ ಮಾಡಿದ್ದಕ್ಕೆ.
ಆ್ಯಂಡ್ ಬಂದಂಥ ಎಲ್ಲ ಟೆಕ್ನಿಷಿಯನ್ಸ್ ಸತ್ಯ ಹೆಗಡೆ ಸರ್, ರವಿವರ್ಮ ಸರ್, ಆ್ಯಂಡ್ ಕೆ ಮಂಜಣ್ಣ, ಇಂದ್ರಜಿತ್ ಸರ್, ಆ್ಯಂಡ್ ರಾಹುಲ್ ಡಿಟ್ಟೋ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇಯರ್. ರಾಹುಲ್ ಡಿಟ್ಟೋ ಒಂದು ದೊಡ್ಡ ಚಪ್ಪಾಳೆ ಬರಲಿ, ಅವರೇ ಈ ಹಾಡು ಹಾಡಿದ್ದು, ಅವರ ರ್ಯಾಪ್ ಬರೆದಿದ್ದು. ಥ್ಯಾಂಕ್ ಯು ರಾಹುಲ್, ಇಟ್ ವಾಸ್ ಬ್ರಿಲಿಯಂಟ್ ಇನ್ ಪರ್ಫಾರ್ಮೆನ್ಸ್ ಆಲ್ಸೋ, ಇಟ್ ವಾಸ್ ಗ್ರೇಟ್. ಥ್ಯಾಂಕ್ ಯು. ಆ್ಯಂಡ್ ಆಲ್ ಮೈ ಬ್ರದರ್ಸ್ ಶ್ರೇಯಸ್, ಕಿರಣ್, ಆ್ಯಂಡ್ ಅಣ್ಣ, ಥ್ಯಾಂಕ್ ಯು ರಾಮ್ಲಿಂಗ್ ಅಣ್ಣ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇಯರ್. ಥ್ಯಾಂಕ್ ಯು ಸೊ ಮಚ್.